ಮೈಸೂರಿನ ರೋಟರಿ ಕ್ಲಬ್ ಹಾಲ್ನಲ್ಲಿ ಕರ್ನಾಟಕ ಪ್ರತಿಭೆ ಅಕಾಡೆಮಿ ಇವರ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಅವರು ಮಾತನಾಡಿ, ಸಮಾಜದಲ್ಲಿ ಬುದ್ಧಿವಂತವರಿದ್ದರೂ ಒಳ್ಳೆಯ ಗುಣ ಹೊಂದಿದ ಮಕ್ಕಳು ಸಿಗುವುದು ಕಷ್ಟ. ಅಂಕ ಎಷ್ಟೇ ಪಡೆದರೂ ಸಂಸ್ಕಾರ ಇಲ್ಲದಿದ್ದರೆ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿ ದಿಸೆಯಲ್ಲಿ ಓದುವುದೇ ಮುಖ್ಯ ಗುರಿಯಾಗಬೇಕು. ಇದರ ಜೊತೆಗೆ ಸಮಾಜಕ್ಕೆ ತೊಂದರೆಯಾಗದಂತೆ ನಡೆದುಕೊಳ್ಳುವುದೇ ಸಂಸ್ಕಾರ. ಶಾರೀರಿಕ ಬಲದಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡಬಹುದು ಎಂದು ಹೇಳಿದರು. ವರದಿ ಸಮೀರ್ ಹುಣಸೂರು. ಸಂಪಾದನೆ ಮಾಡಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಒಂದು ಮನುಷ್ಯ ಆಗಿ ಒಂದು 4 ಕಾಸು ಸಂಪಾದನೆ ಮಾಡಿ ಬಡವ್ರ ಹೆಣ್ಮಕ್ಳುಗಳು ಓದೋರಿಗೆ ನಾನು ಸಪೋರ್ಟ್ ಮಾಡಬೇಕು ಹೊರತು ಇನ್ನು ಬೇರೆಯವ್ರಿಗೆ ನಾನು ಯಾವುದೋ ಆಸೆ ಪಡಬಾರ್ದು ಅಂತ ಅವತ್ತೇ ನಿರ್ಧಾರ ತಗೊಂಡೆ. ವೀಕ್ಷಕರ, ನಾನು ಅವತ್ತು ನಿರ್ಧಾರ ತಗೊಂಡು ಈ ಸ್ಟೇಜ್ಗೆ ಬಂದಿದ್ದೀನಿ ಅಂತಂದ್ರೆ ದೇವ್ರು ಏನು ಅದೆಲ್ಲ ಕೊಟ್ಬಿಟ್ಟ. ಬಟ್ ಅದ್ರ ಜೊತೆಗೆ ಮೊದಲನೇ ಮಾಡಿದ್ದೇನಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಒಂದು 84 ಜನಕ್ಕೆ ನರ್ಸ್ಗಳು ಓದಿಸಿ ನರ್ಸ್ಗಳು ಡ್ಯೂಟಿ ಎಲ್ಲ ಮಾಡಿಸ್ತಾರೆ. ನನ್ನ ಆಸೆ ನನ್ನ ಮಗ ಓದಿಲ್ಲ ಅಂತ ಹೇಳ್ಬಾರ್ದು. ಅವ್ನು ಓದಿಲ್ಲ ಕಾರಣಕ್ಕೆ ಬೇರೆಯವರಾದ್ರೂ ಹೋಗ್ಬೇಕು ಅಂದ್ಕೊಂಡು ಅದರಲ್ಲಿ ನಮ್ಮ ಮುಸ್ಲಿಮ್ಸು 4 ಜನ ಮಾತ್ರ, ಇನ್ನೆಲ್ಲ ನಿಮ್ಮ ಜನನೇ. ಇಲ್ಲಿ ನಮ್ಮ ಹತ್ರ ಜಾತಿ ಇಲ್ಲ, ನಾವೆಲ್ಲ ಒಂದೇನೆ. ನಾವೆಲ್ಲರೂ ಒಂದೇ ಭಾರತ್ ಮಾಕೆ ಅಂತೀವಲ್ಲ, ಮುಸ್ಲಿಮ್ಸ್ ಅದು ಹೇಳೋದು, ಕ್ರಿಸ್ತನ್ಸ್ ಅದು ಹೇಳೋದು, ಎಲ್ಲ ಜೊತೆ ಅದೇ ತಾನೇ ಹೇಳೋದು. ಅಲ್ಲ ಬೇರೆದು ಯಾರು ಇಲ್ವಲ್ಲ. ಅಂದರೆ ನಾವು ಒಂದೇ ಕೈ ಮಕ್ಕಳು. ನಾವು ಈ ಭೂಮಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಯಾವತ್ತಾದ್ರೂ ಸಾಯ್ತೀವಿ. ನಾವು ಒಂದೇ ಜಾತಿ. ಇಲ್ಲಿ ಒಳ್ಳೇದು ಒಂದು ಕೆಟ್ಟದ್ದು ಬಿಟ್ರೆ ಬೇರೆ ಜಾತಿ ಯಾವುದೂ ಇಲ್ಲ. ಅವತ್ತೇ ನಿರ್ಧಾರ ತಗೊಂಡೆ. ನಾನು ತಗೋಬಿಟ್ಟು ಒಂದು ಮನುಷ್ಯ ಆಗಿ ಒಂದು 4 ಕಾಸು ಸಂಪಾದನೆ ಮಾಡೋದ್ಮೇಲೆ ನಾನು ಏನು ಮಾಡಿದೆ, ಒಂದು 84 ಜನಕ್ಕೆ ಫಸ್ಟು ನಾನು ನರ್ಸ್ಗಳ ಕೆಲಸ ಟ್ರೈನಿಂಗ್ ಮಾಡಿಸ್ದೆ, ಓದಿಸ್ದೆ. ಅವ್ರು ಹೆಚ್ಚು ಕಡಿಮೆ ಒಂದು 72 ಜನ ಡ್ಯೂಟಿ ಆಲ್ರೆಡಿ ಮಾಡ್ತಾರೆ ಸರ್. ಇದೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ. ಇದೆಲ್ಲ ನೋಡ್ಬಿಟ್ಟೆ ಸರ್ಕಾರದಿಂದ ಗುರುತಿಸಿ ನನಗೆ ಲ್ಯಾಟ್ರಿಡ್ ಅವಾರ್ಡ್ಸ್ ಕೊಟ್ಟಿದ್ರು. ಆಯ್ತಾ? ಆಮೇಲೆ ಯಾರು ಕಂಪ್ಯೂಟರ್ ಮಾಡೋಕ್ಕೆ ಅವ್ರಿಗೆ ಪಾಪ ತೊಂದರೆ ಇದೆ, 100 ಮಕ್ಕಳಿಗೆ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೋಸ್ಕರ ಅವ್ರಿಗೆ ನಾನು ಡೈಲಿ ಅವಕಾಶ ಮಾಡ್ತಾನೆ ಇದ್ದೀನಿ. ಈ ಜೀವ ಇರೋ ಗಂಟ ಮಕ್ಕಳು ಮಾಡ್ತಾರೆ. ಇದರಲ್ಲಿ ನಿಮಗೂ ಯಾವ್ದಾದ್ರು ಆಗೋದು ಬೇಡ. ಇದರಲ್ಲಿ ನಿಮಗೂ ಯಾವ್ದಾದ್ರು ನಮ್ಮಿಂದ ಹೆಲ್ಪ್ ಬೇಕು ಅಂತಂದ್ರೆ 24 ಅವರ್ ಸರ್ವಿಸ್ ನಂದು. ಯಾವಾಗ ಬೇಕಾದ್ರೂ ಫೋನ್ ಎತ್ತಿರ್ತೀನಿ. ಬೆಳಿಗ್ಗೆ 9 ಗಂಟೆ ಮೇಲೆ ರಾತ್ರಿ 3 ಗಂಟೆ ರಾತ್ರಿ ಗಂಟನೂ ನನ್ನ ಕಾರ್ಡ್ ಕೊಡ್ತೀನಿ. ಏನು ಸಪೋರ್ಟ್ ಬೇಕಾದ್ರೂ ಆದಷ್ಟು ಸಪೋರ್ಟ್ ಸರ್, ಆದಷ್ಟು ನನ್ನ ಕೈಲಿ ಏನಾಗುತ್ತೆ ಸಪೋರ್ಟ್ ಮಾಡ್ಕೊಡ್ತೀನಿ. ಇದನ್ನ ಕಣ್ಣಿಂದ ನಾನು ಮಾಡಿರೋದು ನೋಡಿರೋದು ಅಂತ ಅಂದ್ರೆ ಮಹಾನ್ ವ್ಯಕ್ತಿ ಸರ್ ಅರ್ಸು ಸಾಹೇಬ್. ಇವರೆಲ್ಲ ನೋಡೋರು. ನಾನೇನು ಮಾಡಿ ಇದು ನಿಂತ್ಕೊಂಡು ಜಂಬ ಕೊಚ್ಕೊಂಡು ಹೋಗೋದು, ಸುಳ್ಳಾಡ್ಬಿಟ್ಟು ಹೋಗೋದು ನನ್ಗೆ ಇಷ್ಟ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಕೇಳ್ಕೋಬೇಕು ನನ್ನ ಬಗ್ಗೆ. ಅದರ ಮೇಲೆ ಕಂಪ್ಯೂಟರ್ ಆದಮೇಲೆ ಎಲ್ಲ ಬಡವರು ಹೆಣ್ಮಕ್ಳುಗಳಿಗೆ ಎಷ್ಟು ಜನ ಓದೋಕ್ಕೆ ಫೀಸ್ ಇಲ್ಲ ಅಂತ ಅಂತಾರೆ, ಅವ್ರಿಗೆ ಫೀಸ್ ಕಟ್ಟಿ ಸ್ಕೂಲ್ ಓದಿಸ್ತಾನೆ ಇದೆ. ನಮ್ಮ ಹುಣಸೂರಲ್ಲಿ MLA ಮಂಜುನಾಥ್ ಅವ್ರಿಗೆ ಕೇಳಿ ಸರ್, ಶುಕೂರ್ ಅವರು ಅಂತ ಅವರೇ ಹೇಳ್ಬಿಡ್ತಾರೆ. MLA ಮಾಜಿ MLA ಆಗಿದ್ದಾರಲ್ಲ ಅವ್ರಿಗೆ ಕೇಳಿ. ಅದ್ರ ಮೇಲೆ ನನ್ನ ಆಸೆ ಏನಂತಂದ್ರೆ ವಿದ್ಯಾರ್ಥಿಗಳು ಓದಬೇಕು. ಬಡವ್ರ ಮಕ್ಕಳು, ನಾವು ಯಾರು ಬಡವರಿಲ್ಲ ನಾವು ಬಡವರಿಲ್ಲ. ಯಾರು ಕೈ ಕಾಲು ಚೆಂದಾಗಿ ಗಟ್ಟಿ ಕೊಟ್ಟವನ್ನೇ ಅವರೆಲ್ಲ ಶ್ರೀಮಂತರನ್ನೇ. ನಾವು ಸುಮ್ಮನೆ ಅನ್ಕೊಳ್ಳೋದು ನಾವು ಬಡವರು ನಾವು ಬಳಸ್ತಾನಂತ. ಈ ಕೂಲಿ ಮಾಡಕ್ ಹೋದ್ರು 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಕೂಲಿ ಮಾಡ್ತೀವಿ. ನಾವು ಯಾರು ಬಡವರಿಲ್ಲ ಇಲ್ಲಿ. ಬಟ್ ಇಲ್ಲಿ ನಾನು ಇಷ್ಟೊತ್ತು ನಿಮ್ಗೆ ಏನು ಹೇಳ್ತೀನಿ, ಮಕ್ಕಳುಗಳಿಗೆ ಪುನಃ ಅವರು ಅವಕಾಶ ಮಾಡಿಕೊಟ್ಟೆ. ಯಾರು ಸ್ಕೂಲ್ ಓದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಅವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೆ ಒಂದು ಪೆನ್ನೇ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಏನು ಬೇಕು ಸಪೋರ್ಟ್ ಕೊಟ್ಕೊಂಡು ಈ ಗಂಟ ಬಂದಿದ್ದೀನಿ. ಮುಂದಕ್ಕೂ ಈ ಜೀವಾಧಾರ ಗಂಟನೂ ಮಾಡ್ತಾನೆ ಇರ್ತೀನಿ. ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳು, ಓದೋ ಮಕ್ಕಳುಗಳಿಗೆ ಬಿಡಲ್ಲ. ಕೊನೆಗೆ ಒಂದು ನಿರ್ಧಾರ ಈಗ ಸರ್, ಈ ಸಂಘದಲ್ಲಿ ತಗೊಂಡು ಹೆಂಡತಿಯವ್ರಿಗೆ ಬೀದಿಲಿ ಬಿಡ್ಬಿಟ್ಟು ಕಷ್ಟ ಕೊಡ್ಬಿಟ್ಟು ದುಡ್ಡು ತಿನ್ಕೊಂಡು ಗಂಡನ ಹೆಂಡತಿ ಬಿಡ್ಬಿಟ್ಟು ಓಡೋಗ್ಬಿಡೋದು ಇದೆಲ್ಲ ಮಾಡ್ತಾರಲ್ಲ ಸರ್. ಆ ಮಕ್ಕಳುಗಳಿಗೆ, ಹೆಂಗಸರುಗಳಿಗೆ ಏನು ಮಾಡಿದೆ ಅಂತ ಒಂದು 5 ಇಂದ 6 ಸಾವಿರ ಜನಗಳಿಗೆ ಟೈಲರಿಂಗ್ ಮಾಡಿಸಿದ್ದೀನಿ ಸರ್. ಈಗಲೂ 4 ಜನ ಕ್ಲಾಸ್ ನಡೀತಾ ಇತ್ತು ನಮ್ಮದು. ಯಾಕೆ ಅಂತ ಅಂದ್ರೆ ಗಂಡರಿಗೆ ಕಾಯ್ಕೊಂಡಿರ್ಬಾರ್ದು ಹೆಣ್ಮಕ್ಳುಗಳು.
ಟೈಲರಿಂಗ್ ಮಾಡಬೇಕು, ಅವ್ರವ್ರ ಜೀವನ ಅವ್ರು ಮಾಡಬೇಕು ಅಂತ ಅದನ್ನು ನಾನು ಮಾಡಿಕೊಟ್ಕೊಂಡು ಈಗಲೂ ಬರ್ತಾ ಇದ್ದೀನಿ, ಈ ಜೀವ 2 ಗಂಟೆ ಮಾಡ್ತಾನೆ ಇರ್ತೀನಿ ಸರ್. ಅದಕ್ಕೆ ನನ್ನ ಮಕ್ಕಳನ್ನು ಇದುವರೆಗೂ ಕೇಳಿಲ್ಲ, ನನ್ನ ಹೆಂಡತಿ ನಮಗೆ ಕೇಳಲ್ಲ, ನೀವು ಯಾಕೆ ಮಾಡ್ತೀರ ಅಂತ ನನಗೆ ಕೇಳಲ್ಲ. ಯಾಕೆಂದ್ರೆ ನನ್ನ ಸ್ವಂತ ದುಡಿಮೆ ನಾನು ಮಾಡ್ತಾ ಇದ್ದೀನಿ. ಮಕ್ಕಳಿಗೂ ಏನು ಕಡಿಮೆ ಮಾಡಿಲ್ಲ, ಹೆಂಗಸ್ರಿಗೂ ಕಡಿಮೆ ಮಾಡಿಲ್ಲ, ನಮ್ಮ ಮನೆಗೇನು ತೊಂದರೆ ಕೊಟ್ಟಿಲ್ಲ. ನನ್ನ ಮನೆ ಕತ್ಲೆ ಮಾಡಿಕೊಂಡು ನಾನು ಇನ್ನೊಂದು ಮನೆ ಬೆಳಕು ಮಾಡೋಕ್ಕೆ ನಾನು ತಯಾರಾಗಿಲ್ಲ. ಫಸ್ಟು ನನ್ನ ಮನೆ ಬೆಳಕು ಮಾಡಿದ್ದೀನಿ. ದೇವರು ಅದೇ ಹೇಳಿರೋದು, ನಿನ್ನ ಮನೆ ಕತ್ಲೆ ಮಾಡಿಕೊಂಡು ನನ್ನ ಮನೆ ಬೆಳಕು ಕೊಡೋಕೆ ಬರಬೇಡ, ನೀನು ಫಸ್ಟ್ ನಿನ್ನ ಮನೆ ಬೆಳಕು ಮಾಡ್ಕೊ, ಆಮೇಲೆ ನನ್ನ ಮನೆಗೆ ತೊಗೊಂಡು ಅಂದಿರೋದು. ನಾನು ಅದೇ ಮಾಡ್ತಾ ಇರೋದು. ಈಗ ನೆಕ್ಸ್ಟು ಈಗ ನಿಮ್ಗೊಂದು ಇಷ್ಟ ವಿಷಯ ಏನು ಹೇಳ್ತೀನಿ ಅಂದ್ರೆ, ನಾನು ಏನಕ್ಕೆ ಇಷ್ಟೊತ್ತು ನಾನು ಮಾಡಿರೋದು ಹೇಳಿದ್ದೀನಿ ಅಂತಂದರೆ, ಈಗ ನೀವು ವಿದ್ಯಾರ್ಥಿಗಳು ನೀವು ಓದ್ಕೊಂಡು ಗೊತ್ತಿರ್ತೀರ, ಯಾರಿಗೂ 5 ರೂಪಾಯಿ ಪೆನ್ ಇರಲ್ಲ, ಅವತ್ತು ಎಕ್ಸಾಮ್ ಇರುತ್ತೆ. ಆ 5 ರೂಪಾಯಿ ಪೆನ್ ಇಲ್ಲ ಅಂದರೆ ಅವ್ರು ಬರೆಯೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ದುಡ್ಡಿದೆಯಾ, ಯಾರಿಗಾದ್ರೂ ಒಂದು ಸಪೋರ್ಟ್ ಮಾಡಿ, 5 ರೂಪಾಯಿದ ಒಂದು ಸಪೋರ್ಟ್ ಮಾಡಿ, 10 ರೂಪಾಯಿನ ಹಾಕ್ಬಿಡಿ ಒಂದು ಸಪೋರ್ಟ್ ಮಾಡಿ. ಯಾರಿಗಾದ್ರೂ ಒಂದು ಬರೆಯೋಕ್ಕೆ ಒಂದು ಪುಸ್ತಕ ಇಲ್ಲ ಬುಕ್ ಇಲ್ಲ, ಏನೂ ಇಲ್ಲ ಅಂತ ಅಂದಾಗ ನಿಮ್ಮ ಹತ್ರ ಒಂದು 50 ರೂಪಾಯಿ ಇದ್ರೆ ಒಂದು 10 ರೂಪಾಯಿ ಅವ್ರಿಗೆ ಏನಾದರೂ ಒಂದು ದಾನ ಮಾಡಿ. ಅದೇ 5 ರೂಪಾಯಿ ಪೆನ್ನು ನಾಳೆ ಡಾಕ್ಟರ್ ಮಾಡ್ಬೋದು, ಇಲ್ಲ ಇಂಜಿನಿಯರ್ ಮಾಡ್ಬೋದು, ಇಲ್ಲ ಏನು ಬೇಕಾದ್ರೂ ಅವರು ಸಾಧಿಸ್ಬೋದು ಅಲ್ವಾ ಸರ್? ಅವತ್ತು ಅಕ್ಕಪಕ್ಕದಲ್ಲಿರೋರು ಯಾರು ಅಷ್ಟೇ, ಯಾರ ಹತ್ರನೂ ಇಲ್ಲ ಅಂತ ಅಂತಾರೆ, ಅವ್ರಿಗೆ ಪಕ್ಕದಲ್ಲಿ ನಿಮ್ಮ ಹತ್ರ ದುಡ್ಡು 50 ರೂಪಾಯಿನ 10 ರೂಪಾಯಿನ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಹಾಗೆ ನೀವು ಓದ್ಬಿಟ್ಟು ಏನು ಸಮಾಜದಲ್ಲಿ ದೊಡ್ಡ ಹೆಸರು ತೊಗೊಳ್ತಿರಲ್ಲ ಅದು ಮುಖ್ಯ ಅಲ್ಲ. ನೀವು ಸಮಾಜದಲ್ಲಿ ಓದ್ಬಿಟ್ಟು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಲ್ಲ ಇನ್ಸ್ಪೆಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಜಡ್ಜ್ ಆಗ್ಬೋದು, ಇಲ್ಲ ML ಆಗ್ಬೋದು, MP ಆಗ್ಬೋದು, ಏನು ಬೇಕಾದ್ರೂ ಆಗಲಿ, ಬಟ್ ತಂದೆ ತಾಯಿಗಳು ಯಾವತ್ತೂ ಮರ್ಯಾದೆ ಕಡೆ ಹೋಗ್ಬೇಡಿ. ಯಾಕೆಂತಂದ್ರೆ ತಂದೆ ತಾಯಿ ಇರೋದಕ್ಕೆ ನೀವೆಲ್ಲ ಇಲ್ಲಿ ಕೂತಿರೋದು. ತಂದೆ ತಾಯಿಗಳಿಲ್ಲ ಅಂತಂದ್ರೆ ನೀವು ಯಾರು ಇಲ್ಲಿ ಕೂತಿದ್ದೀರಿ. ಮೊದಲನೇ ದೇವರು ನಮ್ದು ಏನಂತ ಅಂದ್ರೆ, ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಬಿಟ್ರೆ ದೇವ್ರು ಒಪ್ಪಲ್ಲ. ನಿನ್ನ ಮನೆಯಲ್ಲಿರೋ ತಂದೆ ತಾಯಿಗೆ ಪೂಜಿಸು ನಮ್ಗೆ ಸಿಕ್ಕಂಗೆ ಅಂತ ದೇವರೇ ಹೇಳೋದು. ತಂದೆ ತಾಯಿಗಳಿಗೆ ಮರ್ಯಾದೆ ತಲೆ ಎತ್ಕೊಂಡು ನಡಿಬೇಕು, ಆ ಥರ ಮರ್ಯಾದೆ ಕೊಡಿ ಹೊರತು ತಂದೆ ತಾಯಿಗಳಿಗೆ ಯಾವತ್ತೂ ತಲೆ ಬಗ್ಗಿಸ್ಕೊಂಡು ನಡಿಬೇಕು ಬರ್ಕೊಂಡು ಆ ಥರನ ಮಾಡಬೇಡಿ ದಯವಿಟ್ಟು. ನೀವೇನೇ ಓದಿ, ಏನೇ ಮಾಡಿ, ಏನೇ ಸಾಧನೆ ಮಾಡಿ, ಬಟ್ ನಿಮ್ಮ ತಂದೆ ತಾಯಿಗಳಿಗೆ ಯಾವತ್ತೂ ನಿಮ್ಮ ತಂದೆ ತಾಯಿಗಳಿಗೆ ಮನಸ್ಸನ್ನ ನೋಯಿಸ್ಬೇಡಿ. ನಿಮ್ಮ ತಂದೆ ತಾಯಿಗಳಿಗೆ ಮರ್ಯಾದೆಗೆ ತಂದೆ ತಾಯಿಗೋಸ್ಕರ ದೇವಸ್ಥಾನ ಕಟ್ಟಿ, ಬಟ್ ಆ ತಂದೆ ತಾಯಿಗಳಿಗೆ ದೇವಸ್ಥಾನದಿಂದ ಆಚೆ ಭಿಕ್ಷೆ ಬಿಡಕ್ಕೆ ಮಾತ್ರ ಬಿಡಬೇಡಿ. ಇದನ್ನು ನಾನು ಮಾತನ್ನು ಮುಗಿಸಿ ನಾನೇನಾದರೂ ಇದರಲ್ಲಿ ತಪ್ಪೇನಾದರೂ ಮಾತಾಡಿದರೆ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ, ಕ್ಷಮೆ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಇಲ್ಲಿ ಒಳ್ಳೆ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಬಂದಿರೋಂಥ ಎಲ್ಲ ಮಕ್ಕಳುಗಳಿಗೆ ಎಲ್ಲರಿಗೂ ಅವರು ತಂದೆ ತಾಯಿಗಳಿಗೆ, ಬಂಧು ಬಳಗವ್ರಿಗೆ, ಮಕ್ಕಳುಗಳಿಗೆ, ಮತ್ತು ನನ್ನ ಅಣ್ಣ ತಮ್ಮ, ನನ್ನ ಅಕ್ಕ ತಂಗಿಯವ್ರಿಗೆ ಎಲ್ಲರಿಗೂ ನನ್ನ ನಮಸ್ತೆಗಳು. ಇವತ್ತು ವಿಶ್ವಾಸ ಏನು ಅಂತ ಅಂದರೆ, ಇವತ್ತು ಓದಿರೋರಿಗೆ ಮಕ್ಕಳು ಮತ್ತು ಮಾರ್ಕ್ಸ್ ತೊಗೊಂಡಿರೋರಿಗೆ ಒಂದು ಇವತ್ತು ಸನ್ಮಾನ ಸಿಗ್ತೈತೆ, ಒಂದು ಒಳ್ಳೆ ಕಾರ್ಯಕ್ರಮ ಸಾಹೇಬರು ಮಾಡೋರು ಅಂತ ಅಂದರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬಂತು. ಸಾಹೇಬರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಎಲ್ಲರೂ ಆಯ್ತು ಅನ್ಸುತ್ತೆ. ಯಾಕೆಂತ ಅಂದರೆ ಇದೆಲ್ಲರಿಗೂ ಸಿಕ್ಕೋದಿಲ್ಲ ಪುಣ್ಯ. ಕಾದಿ ಕಾವಿ ಹಸರು ಈ ಯೋಗ್ಯತೆ ಇರೋರು ಮಾತ್ರ ಸಿಕ್ಕದು. ಈ ವಿದ್ಯಾರ್ಥಿಗಳಿಗೆ ಮಾಡೋಕ್ಕೆ ಅವಕಾಶ ಸಿಕ್ಕೋದು ಪುಣ್ಯವಂತರಿಗೆ ಮಾತ್ರ. ದುಡ್ಡು ಬೇಕಾದಷ್ಟು ಇರುತ್ತೆ, ಹಣ ಬೇಕಾದಷ್ಟು ಇರುತ್ತೆ, ಅದರ ಮನಸ್ಸಿರಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ಸಾಹೇಬರು ಇಷ್ಟೆಲ್ಲ ಮಾಡ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಸೇರ್ಕೊಂಡು ಎಲ್ಲ ಮಾಡ್ತಾರೆ ಅಂದಾಗ ಇವತ್ತು ನಾವು ಅವ್ರಿಗೋಸ್ಕರ ಜಾಸ್ತಿ ಆಯುಸ್ಸು ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ನಾವು ಹಾರೈಸ್ತೀವಿ ಸರ್. ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳಿಗೆ ಇನ್ನೂ ಜಾಸ್ತಿ ಸೇವೆ ಮಾಡೋದನ್ನು ಅವಕಾಶ ಮಾಡಿಕೊಳ್ಳಿ. ಇವತ್ತು ನೀವು ಏನು ಮಕ್ಕಳುಗಳು ಓದಿ ಒಂದು ಹೆಸರು ತೊಗೊಂಡು ಇಲ್ಲಿ ವೇದಿಕೆಯಲ್ಲಿ ಬಂದಿದ್ದೀರೋ, ನೀವು ಎಷ್ಟು ಮಕ್ಕಳು ಇರಬೇಕು. ಇವತ್ತು ಒಂದು ಟೈಮಲ್ಲಿ ನಾನು ಅಬ್ದುಲ್ ಶಕೂರ್ ಅಂದ್ಕೊಡಿಸ್ಕೊತಾ ಇದ್ದೆ. ಆವಾಗ ಅದ್ರ ಮೇಲೆ ಅಬ್ದುಲ್ ಶಕೂರ್ ಗುರುಗಳು ಅನ್ನಿಸ್ಕೊಂಡೆ. ಮೂರನೇದು ಡಾಕ್ಟರ್ ಅಬ್ದುಲ್ ಶಕೂರ್ ಅಂತ ಅನ್ನಿಸ್ಕೊಂಡೆ.
ಏನಕ್ಕೆ ಅಂತ ಅಂದರೆ ಜನ ಸೇವೆ ಮಾಡಿದೆ ಅಂದ್ಕೊಂಡು ಸರ್ಕಾರದಿಂದ ಗುರುತಿಸಿ ನನ್ನನ್ನು ಅವಾರ್ಡ್ ಕೊಟ್ಟರು. ಸೋಷಿಯಲ್ ಸರ್ವಿಸ್ ಮಾಡಿರ್ತೀವಿ. ಸೋಷಿಯಲ್ ಸರ್ವಿಸ್ ಮಾಡಿರೋದು ಬೇರೆಯವ್ರು ಮಾಡಿರೋದು ಏನು ಹೇಳಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡಿದ್ದೀನಿ ಅದು ಮಾತ್ರ ಹೇಳ್ತೀನಿ, ಯಾಕಂದರೆ ಇದು ಒಳ್ಳೆ ಕಾರ್ಯಕ್ರಮ, ಅದೇ ಕಾರ್ಯಕ್ರಮ. ಇವತ್ತು ನಾನು ಒಂದು ಚಿಕ್ಕ ಘಟಕನ ಹೇಳ್ತೀನಿ ಸರ್. ನಾನು ಇವತ್ತು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂತ ಅಂದರೆ ಎಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ, ಈ ಮಕ್ಕಳುಗಳ ಆಶೀರ್ವಾದದಿಂದ ಇರ್ಬೋದು, ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು ಈ ಸ್ಟೇಜ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಇದೆಲ್ಲನೂ ನೀವುಗಳು ಕೊಟ್ಟಿರೋ ಭಿಕ್ಷೆ ಸರ್ ಇದು. ಏಕೆಂತಂದರೆ ಆವತ್ತೊಂದು ದಿವಸ ನಾನೊಬ್ಬ ಬಡವ ಏನೂ ಇತ್ತಿಲ್ಲ ನನ್ನ ಹತ್ರ, ಅವ್ನು ತುಂಬ ಬಡಿಸ್ತಾನ. ಆವತ್ತೊಂದು ದಿವಸ ನಾನು ತುಂಬಾ ಕಷ್ಟಪಟ್ಟು ಬರಬೇಕಾದ್ರೆ ನನಗೆ 4 ಮಕ್ಕಳು ಸರ್. 4 ಮಕ್ಕಳು, ಒಂದು ಹೆಣ್ಣು 3 ಗಂಟು. 3 ಜನಕ್ಕೆ ಓದಿಸ್ದೆ. ಒಬ್ಬ ಸೆಕೆಂಡ್ ಇಯರ್, ಒಬ್ಬ ಫಸ್ಟ್ ಇಯರ್ ಮಾಡ್ದ, ಇನ್ನೊಬ್ಬ 9th ಮಾಡ್ದ ಸರ್. ಮಾಡಬೇಕಾದ್ರೆ ಮತ್ತೆ SLCಗೆ ಹೋಗ್ಬೇಕಾದ್ರೆ ಬುಕ್ಸ್ಗಳು ತಗೋಬೇಕು, ಪೆನ್ಗಳು ತಗೋಬೇಕು. ಅವಾಗ ಜಾಮಿಟ್ರಿ ಬರ್ತಿದ್ದು ತಗೋಬೇಕು ಸರ್. ಅದನ್ನು ತಗೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಆ ದುಡ್ಡಿಲ್ಲದ ಕಾರಣಕ್ಕೆ ಅವತ್ತಿನ ದಿವಸ ನನ್ನ ಮಗನ ಓದಿಸ್ಬೇಕು ಅಂದ್ಕೊಂಡು ಸರ್ ಜನಗಳ ಹತ್ರ 2,000 ರೂಪಾಯಿ ನಾನು ಕೇಳಿಬಿಟ್ಟೆ. ಹೆಚ್ಚು ಕಡಿಮೆ ಒಂದು 30ರಿಂದ 40 ಜನಕ್ಕೆ 2,000 ರೂಪಾಯಿ ಕೇಳಿದ್ದೀನಿ ಸರ್, ನನ್ನ ಮಗನಿಗೆ ಓದಿಸ್ಬೇಕು ಅಂದ್ಕೊಂಡು. ಆದರೆ 2,000 ರೂಪಾಯಿ ನನಗೆ ಕೊಟ್ಟಿಲ್ಲ. 2,000 ರೂಪಾಯಿ ಕೊಟ್ಟಿಲ್ಲ. ನಾನು ಒಂದು 5 ನಿಮಿಷ ಮಾತಾಡ್ತೀನಿ, ಯಾರಿಗೂ ಬೇಜಾರು ಮಾಡ್ಕೋಬೇಡಿ ಸರ್. ಯಾಕಂದರೆ ನಾವು ಬಂದಿದೆ ವಿದ್ಯಾರ್ಥಿಗಳಿಗೂ ಯಾರಿಗೂ ಆ ಥರ ಆಗ್ಬಿಡ್ದು ಅಂತ ನಾನು ಅವ್ರಿಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ. 2,000 ರೂಪಾಯಿ ನನಗೆ ಯಾರೂ ಕೊಟ್ಟಿಲ್ಲ. ಇಲ್ಲ ಕೊಡ್ದಿದ್ದ ಕಾರಣಕ್ಕೆ ನಮ್ಮ ಮಗ ಹೇಳ್ದ, ಅಪ್ಪ ನನ್ನ ಹಣೆ ಬಾರದಲ್ಲಿ ಇಷ್ಟೇನು ಇರೋದು, ನಾನು ಓದಲ್ಲ. ಏನಾದ್ರು ನಿಮ್ಮ ಮೇಲೆ ಇವತ್ತು ನಾವು ಶಾಲೆ ಆಗ್ತೀವಿ ಸ್ನೇಹಿತರೆ, ನಿಮಗೂ ಪ್ರಶಸ್ತಿ ಪತ್ರ ಕೊಡ್ತೀವಿ. ಅದರ ಉದ್ದೇಶ ಏನಂದ್ರೆ ನಿಮ್ಮನ್ನು ಪ್ರೋತ್ಸಾಹಿಸಬೇಕು. ನೀವು ದೊಡ್ಡರಾಗ್ತೀವಿ. ನೀವು ಇಲ್ಲಿರೋರು ಇವತ್ತು ಇಲ್ಲಿ ಬರಬೇಕು, ನಾಳೆ ಶ್ವೇತಾ ವರಲಕ್ಷ್ಮಿ ದಯಮಾಡಿ ಮಹಾಲಕ್ಷ್ಮಿ ಅವರು ವೇದಿಕೆಗೆ ಬರದಂತೆ ಕೇಳಿದ್ದಾರೆ. ಹಾಗೂ ನಮ್ಮ ಸಮುದಾಯದ ದೊಡ್ಡವರಾಗಿ ದೊಡ್ಡ ಕಾರಣವಾಗಿ ನಾನು ನಡ್ಕೊಂಡಾಗ ಹಾದಿ ಒಳಗೆ ನೀವು ಬರಂತ ಹೋದ್ರೆ ಆ ಕಾರಿನ ಧೂಳು ನನ್ನ ನೆತ್ತಿ ಮೇಲೆ ಬಿದ್ದರೆ ನನ್ನ ಬದುಕು ಸಾರ್ಥಕ ಅಂತ ಭಾವಿಸ್ತೀನಿ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ದಯಮಾಡಿ ಊಟ ಮಾಡಿಸ್ಕೊಂಡು ಹೋಗ್ಬೇಕಂತ ಕೇಳ್ತಾರೆ. क्या देखो यहाँ ಶ್ವೇತಾ ವರಲಕ್ಷ್ಮಿ ದಯಮಾಡಿ ಮಹಾಲಕ್ಷ್ಮಿ ಅವರು ವೇದಿಕೆಗೆ ಬರದಂತೆ ಕೇಳಿದ್ದಾರೆ. ಹಾಗೂ ನಮ್ಮ ಸಮುದಾಯದ ನಿಮ್ಮ ಮೇಲೆ ಇವತ್ತು ನಾವು ಶಾಲೆ ಆಗ್ತೀವಿ ಸ್ನೇಹಿತರೆ, ನಿಮಗೂ ಪ್ರಶಸ್ತಿ ಪತ್ರ ಕೊಡ್ತೀವಿ. ಅದರ ಉದ್ದೇಶ ಏನಂದ್ರೆ ನಿಮ್ಮನ್ನು ಪ್ರೋತ್ಸಾಹಿಸಬೇಕು. ನೀವು ದೊಡ್ಡರಾಗ್ತೀವಿ. ನೀವು ಇಲ್ಲಿರೋರು ಇವತ್ತು ಇಲ್ಲಿ ಬರಬೇಕು, ನಾಳೆ ದೊಡ್ಡವರಾಗಿ ದೊಡ್ಡ ಕಾರಣವಾಗಿ
ನಾನು ನಡ್ಕೊಂಡಾಗ ಹಾದಿ ಒಳಗೆ ನೀವು ಬರಂತ ಹೋದ್ರೆ ಆ ಕಾಲಿನ ಧೂಳು ನನ್ನ ನೆತ್ತಿ ಮೇಲೆ ಬಿದ್ದರೆ ನನ್ನ ಬದುಕು ಸಾರ್ಥಕ ಅಂತ ಭಾವಿಸ್ತಾ ಇದ್ದಾರೆ.